ನಮ್ಮ ನೆತ್ತರಿನಲ್ಲಿ ಅವ್ರ ಬದುಕನ್ನು ಕಟ್ಕೊಂಡಿದ್ದಾರಲ್ಲ, ಅವ್ರು ಇವತ್ತಾದರೂ ಬದಲಾಗಲಿ ಅಂತ ವಿನಂತಿ ಏನಿಲ್ಲ, ಆಗ್ರಹ. ಏನು ಬಡವ್ರಿಗೆ ಮನೆಗಳಿಲ್ಲ, ಕೆಲವ್ರಿಗೆ ಹಕ್ಕುಪತ್ರಗಳಿಲ್ಲ, ಜಮೀನುಗಳ ಖಾತೆಗಳಿಲ್ಲ. ಮುಂದಿನ ಹೋರಾಟ CM ಮನೆ ಮುಂದೆ ನಾವು ಭೀಮವಾದ ಹೋರಾಟ ಮಾಡಬೇಕು ಅಂತ. ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೀಸಲಾತಿ ಜನಕ ಶಾಹು ಮಹಾರಾಜರ 150ನೇ ಜಯಂತಿ ಕಾರ್ಯಕ್ರಮವನ್ನು ನಿವೃತ್ತ ಡಿವೈಎಸ್ಪಿ ಎಸ್ ಸಿದ್ದರಾಜು, ಭೀಮವಾದ DSS ರಾಜ್ಯ ಸಂಚಾಲಕರಾದ BN ವೆಂಕಟೇಶ್ ಹಾಗೂ ಪದಾಧಿಕಾರಿಗಳು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ನಿವೃತ್ತ ಡಿವೈಎಸ್ಪಿ ಎಸ್ ಸಿದ್ದರಾಜುರವರು, ಸಮಾನ ಮನಸ್ಕ ಹೋರಾಟಗಾರರು ವರ್ಷಕ್ಕೆ ಒಮ್ಮೆಯಾದರೂ ಒಂದೆಡೆ ಸೇರಿ ದಲಿತ ಅಭಿವೃದ್ಧಿ ಪರ ಚರ್ಚೆ ಮಾಡಬೇಕು. ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದೇವೆ. ಮೊದಲು ಅದರ ಅರಿವನ್ನು ಪಡೆದುಕೊಳ್ಳಬೇಕು ಎಂದರು. ಇಂಥ ಹೋರಾಟಗಳನ್ನು ಸರ್ವ ಋತುವಿನಲ್ಲಿ ಕೂಡ ನಾವು ಹಮ್ಮಿಕೊಳ್ತೇವೆ, ಅಭಿಯಾನಗಳನ್ನು ಮಾಡ್ತೇವೆ, ವಿಚಾರ ಸಂಕಿರಣಗಳನ್ನು ಮಾಡ್ತೇವೆ. ಇದು ಇಲ್ಲಿಯವರೆಗೆ ಸಮುದಾಯವನ್ನು ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಮೋಸ ಮಾಡಿದಂಥ ವರ್ಗಗಳಿವಲ್ಲ, ತಮ್ಮ ಅಧಿಕಾರ ದಾಹದಿಂದ ನಮ್ಮನ್ನು ತುಳಿದು ನಮ್ಮ ನೆತ್ತರಿನಲ್ಲಿ ಅವ್ರ ಬದುಕನ್ನು ಕಟ್ಕೊಂಡಿದ್ದಾರಲ್ಲ, ಅವ್ರು ಇವತ್ತಾದರೂ ಬದಲಾಗಲಿ ಅಂತ ವಿನಂತಿ ಏನಿಲ್ಲ, ಆಗ್ರಹ ನಮ್ಮದು ಅಂತ ಹೇಳೋದು ಈ ಸಭೆಯ, ಈ ಜಾಥಾದ, ಈ ಬಾಬಾ ಸಾಹೇಬ್ ಪೋರ್ಟ್ರೈಟನ್ನು ಸ್ಥಳದಲ್ಲಿ ನಿಂತು ಪ್ರತಿಜ್ಞೆ ಮಾಡಿ. ಭೀಮವಾದ DSS ರಾಜ್ಯ ಸಂಚಾಲಕರಾದ BN ವೆಂಕಟೇಶ್ ಮಾತನಾಡಿ, ಮೀಸಲಾತಿ ಜನಕ ಛತ್ರಪತಿ ಶಾಹು ಮಹಾರಾಜರ 150ನೇ ಜಯಂತಿಯನ್ನು ಮಾಡುವ ಮುಖಾಂತರ ಅವರನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ದಿನಗಳಲ್ಲಿ ಎಲ್ಲಾ ಚುನಾವಣೆಗೂ ಕೂಡ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ದಲಿತರನ್ನು ರಾಜಕೀಯವಾಗಿ ಮುನ್ನೆಲೆಗೆ ತರುವ ಕೆಲಸ ಭೀಮವಾದ ದಲಿತ ಸಂಘರ್ಷ ಸಮಿತಿ ಮಾಡುತ್ತದೆ ಎಂದು ರಾಜ್ಯ ಸಂಘಟನಾ ಸಂಚಾಲಕ ಸಂಜೀವ್ ಕಾಂಬ್ಳೆ ತಿಳಿಸಿದರು. ಇಷ್ಟಪಡ್ತೀನಿ ಅಂದರೆ, ಮೊದಲು ನಾವು ಶಿಕ್ಷಕರಾಗಬೇಕು. ಅದಕ್ಕೆ ಪ್ರಜ್ಞಾ ಮತ್ತು ಸ್ವಾಭಿಮಾನ ಹೋರಾಟ ಅಂತಕ್ಕಂಥ ಒಂದು ನಾವು ಸ್ಲೋಗನ್ಗಳನ್ನ ಇಟ್ಕೊಂಡಿದ್ದೀವಿ. ಜನರಲ್ಲಿ ಪ್ರಜ್ಞೆ ಬರಬೇಕು. ಪ್ರಜ್ಞೆ ಬಂತಂದರೆ ಸ್ವಾಭಿಮಾನ ಬರ್ತದೆ, ಸ್ವಾಭಿಮಾನ ಬಂದರೆ ಹೋರಾಟ ಮಾಡಲಿಕ್ಕೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಆ ಒಂದು 3 ಸ್ಲೋಗನ್ಗಳನ್ನ ಇಟ್ಕೊಂಡಿದ್ದರಿಂದ ಇವತ್ತು ಕೋಲಾರ ಭಾಗದಲ್ಲಿ ಅಷ್ಟಲ್ಲ, ಇಡೀ ರಾಜ್ಯದಲ್ಲಿ ಭೀಮವಾದ ಯಾವ ರೀತಿ ಜನರಿಗೆ ಸಂದೇಶವನ್ನು ರವಾನೆ ಮಾಡ್ತದಂದ್ರೆ ಅದು ವೆಂಕಟೇಶ್ ಅವರ ನೇತೃತ್ವದಲ್ಲಿ. ಏನಿವತ್ತು ಸಂವಿಧಾನ ಅಳಿವಿನ ಅಂಚಿನಲ್ಲಿದೆ, ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಕೆಲವೊಂದು ಕಾಣದ ಕೈಗಳು ಮತ್ತು ನೇರವಾಗಿ ಮನುವಾದಿಗಳು ಮಾತಾಡ್ತಾರೆ, ನಾವು ಸಂವಿಧಾನ ಬದಲಾವಣೆ ಮಾಡೋಕೆ ಬಂದಿದ್ದೀವಿ ಅಂತ ಏಕೆಂದರೆ. ಈ ಸಂದರ್ಭದಲ್ಲಿ ಭೀಮವಾದ DSS ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಜೀವ್ ಕಾಂಬ್ಳೆ, ಯಮನಪ್ಪ ಗುಣದಾಳ, K ಕುಮಾರ್, D ಸಿದ್ದರಾಜು, ಸುಭಾಷ್ ಚಂದ್ರ ಬೋಸ್, ಮಹಿಳಾ ಘಟಕ ರಾಧಮ್ಮ, ಸಾವಿತ್ರಮ್ಮ, ಸಂಗೀತ ನಾಗವೇಣಿ, ನಗರ ಜಿಲ್ಲೆ S ಬಾಬು, ಸೊನ್ನೇಗೌಡ, ಬೆಂಗಳೂರು ಗ್ರಾಮಾಂತರ ಸಂಚಾಲಕ ಮಂಜುನಾಥ್, ಗ್ರಾಮಾಂತರ ಜಿಲ್ಲಾ ಮಹಿಳಾ ಘಟಕ ಸಂಚಾಲಕಿ KY ದಿವ್ಯಾ, ಬ್ಯಾರಹಳ್ಳಿ ನಾರಾಯಣಸ್ವಾಮಿ, ಮಂಜುನಾಥ್ ವಾಗಟ ಹಾಜರಿದ್ದರು. ನಿವೃತ್ತ DYSP ಎಸ್ ಸಿದ್ದರಾಜುರವರು ಪ್ರತಿಕ್ರಿಯೆ ನೀಡಿದರು. ಹೇರಲ್ಪಟ್ಟ ಸಂಸ್ಕೃತಿಯ ವಿರುದ್ಧ ಇವರು ಏನು ಜಾಗೃತಿಯನ್ನು ಇತಿಹಾಸದಲ್ಲಿ ಮೂಡಿಸೋಗಿದ್ದರು, ಅದು ಇತಿಹಾಸದಲ್ಲಿ ಉಳಿದಿಲ್ಲ. ಈಗ ನಮಗೆ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಕಾರಣಗಳಿಗಾಗಿ, ವಿದ್ಯೆ ಸಿಕ್ಕಿದ ಕಾರಣಗಳಿಗಾಗಿ ನಾವು ಎಚ್ಚೆತ್ತ ಜನ ಆಗಿದ್ದೇವೆ. ಸಂಘಟಿತ ಬದುಕನ್ನು, ಈ ರಾಷ್ಟ್ರದ ಸಂಪತ್ತಿನಲ್ಲಿ ಸಮಪಾಲು ಬೇಕು ಅಂತಕ್ಕಂಥ ಇರಾದೆಯೊಂದಿಗೆ ಹೋರಾಟಕ್ಕೆ ಇಳಿದಿದ್ದೇವೆ. ಇದು ಯಾರ ವಿರುದ್ಧವೂ ಅಲ್ಲ. ನಾವು ಶತಶತಮಾನಗಳಿಂದ ಏನನ್ನು ಕಳ್ಕೊಂಡಿದ್ದೇವಲ್ಲ, ಅದು ಮುಂದಾದರೂ ನಮಗೆ ಸಿಗಬೇಕು ಅಂತಕ್ಕಂಥ ಆಶಯ ನಮ್ಮದು. ಅದಕ್ಕೆ 10 ಹಲವು ಕಠಿಣ ಕ್ರಮಗಳನ್ನು, ಏರು ಇಳಿತಗಳನ್ನು ಹತ್ತಿ ನಡೀಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲ ಈ ಶೋಷಿತ ಸಮುದಾಯಗಳ ಮೇಲೆ ಇದೆ. ಭೀಮವಾದ DSS ರಾಜ್ಯ ಸಂಚಾಲಕರಾದ BN ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದರು. ನಾವು ತೀರ್ಮಾನ ಮಾಡೋದಂತೀರಿ, ಯಾಕಂದ್ರೆ ಪ್ರತಿಯೊಂದು ಜನಗಳಿಗಿನ್ನ ಊಟ ಇಲ್ಲ, ಬಟ್ಟೆ ಇಲ್ಲ, ಜಮೀನುಗಳಿಲ್ಲ. ಎಲ್ಲ ಇರೋರು
ಸಾಹುಕಾರಗಳು ಅವರು ಇವರು ಜಮೀನುಗಳನ್ನ 5 ಎಕರೆ 10 ಎಕರೆ 20 ಎಕರೆ ಸಾಗುವಳಿಗಳನ್ನ ಸೃಷ್ಟಿ ಮಾಡ್ಕೊಂಡು ನಾನು ಉತ್ಕೊಂಡಿದ್ದೀನಿ, ನಾನು ಮಾಡ್ಕೊಂಡಿದ್ದೀನಿ ಅಂತೇಳಿ ಈ ದೇಶದಲ್ಲಿ ಸುಮಾರು ಭೂಮಾಲೀಕರು ಹುಟ್ಟ ಶುರುವಾಗಿದ್ದಾರೆ. ಅವ್ರನ್ನ ಈ ಭೀಮವಾದದಲ್ಲಿ ಆ ಭೂಮಾಲೀಕರನ್ನ ಮಟ್ಟ ಹಾಕಿ ಜನಗಳ ಪರವಾಗಿ ಬಡವ್ರ ಪರವಾಗಿ ನಮಗೆ ಶಿಕ್ಷಣ ಬೇಕು. ಶಿಕ್ಷಣ ಅಂದರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಬಡವ್ರ ಮಕ್ಕಳಿಗೆ ಶಿಕ್ಷಣ, ಅವ್ರಿಗೆ ಬುಕ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಶೂಸ್ ಆಗಿರ್ಬೋದು. ನಮ್ಮ ಸಂಘಟನೆ ಪರವಾಗಿ ಇಲ್ಲಿಂದ ಆಸೆ ನಾವೊಂದು ಸ್ಟೇಟ್ ಕಮಿಟಿ ಮೀಟಿಂಗು ನೆಕ್ಸ್ಟ್ 10ನೇ ತಾರೀಕು ಬೆಂಗಳೂರಲ್ಲಿ ಕರೀತೀರಿ. ಆ ಸ್ಟೇಟ್ ಕಮಿಟಿ ಮೀಟಿಂಗ್ ಆದಮೇಲೆ ಪ್ರತಿಯೊಂದು ಹಳ್ಳಿನೂ ಒಂದು ಜಿಲ್ಲೆ ಬಿಡ್ದಿರ ಯಾರು ಬಡವರು ಇರ್ತಾರೋ ಆ ಜಿಲ್ಲೆಯಲ್ಲಿ 10 ಜನ ಇರ್ಬೋದು, 100 ಜನ ಇರ್ಬೋದು, ಆ ಮಕ್ಕಳಿಗೆ ಶಿಕ್ಷಣ ಜಾರಿ. ನಮ್ಮ ಶಾಹು ಮಹಾರಾಜ್ ಅವರ 150ನೇ ಜನ್ಮ ಭೀಮಾವಾದ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಯಮನಪ್ಪ ಗುಣದಾಳ ಪ್ರತಿಕ್ರಿಯೆ ನೀಡಿದರು. ಒಂದು ಬೃಹತ್ ಪ್ರಮಾಣದ ಏನೊಂದು ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದೀವಿ. ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ದಲಿತ ಜನಾಂಗ, ಅಸ್ಪೃಶ್ಯ ಜನಾಂಗ, ಬಹುಜನ ಜನಾಂಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಜಾಗೃತರಾಗಬೇಕು. ಯಾವೆಲ್ಲ ಮಹಿಳೆಯರು ನಮಗಾಗಿ ಹೋರಾಟ ಮಾಡಿ ಹೋಗಿದ್ದಾರೆ ಆ ಹೋರಾಟ ವ್ಯರ್ಥ ಆಗಬಾರ್ದು. ಯಾವುದೇ ಒಂದು ರಾಜಕೀಯ ಮನೆಯಲ್ಲಿ ತಾವು ಗುಲಾಮಗಿರಿಯನ್ನು ಮಾಡಬಾರ್ದು. ನಮ್ಮದೇ ಆದಂಥ ಒಂದು